Hello everyone. So today let us start with on the part 2 of chapter 11, that is biotechnology principles and processes, which comes under the unit 9 biotechnology. So last part ಅಲ್ಲಿ I have told you about the ಕಾಮನ್ ಕೋರ್ ಟೆಕ್ನಿಕ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ಬಯೋಟೆಕ್ನಾಲಜಿ ಅದನ್ನು ಹೇಳಿದೆ. ಮತ್ತು ವಾಟ್ ಆರ್ ದ ಪ್ರಿನ್ಸಿಪಲ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ದ ರೀಕಾಂಬಿನೆಂಟ್ DNA ಟೆಕ್ನಾಲಜಿ ಬಯೋಟೆಕ್ನಾಲಜಿ ಅಂತ. ಸೊ ಐ ಟೋಲ್ಡ್ ಯು ದೀಸ್ ಥಿಂಗ್ ಇನ್ ಯುವರ್ ಪಾರ್ಟ್ 1. ಸೊ ನಾವು ಇನ್ ಕಂಟಿನ್ಯೂಯೇಷನ್ ವಿತ್ ದ್ಯಾಟ್ ವಿಲ್ ಸ್ಟಾರ್ಟ್ ವಿತ್ ಪಾರ್ಟ್ 2, ಟೂಲ್ಸ್ ಫಾರ್ ರೀಕಾಂಬಿನೆಂಟ್ DNA ಟೆಕ್ನಾಲಜಿ. ಓಕೆ, ಸೊ ರೀಕಾಂಬಿನೆಂಟ್ ಅಂತ ಹೇಳಿದರೆ ರೀಕಾಂಬಿನೇಷನ್ ಆಗಿರೋವಂಥ DNA ಅಂತ. ಸೊ ನಾರ್ಮಲ್ ಆಗಿ ಇರೋವಂಥ DNA ಇಂದ ಯು ಆರ್ ಆ್ಯಡಿಂಗ್ ಸಮಥಿಂಗ್ ವಿಚ್ ಇಸ್ ಎಕ್ಸ್ಟ್ರಾ. ಯು ಆರ್ ಟೇಕಿಂಗ್ ಅ DNA ಫ್ರಾಗ್ಮೆಂಟ್ ವಿಚ್ ಇಸ್ ಆಫ್ ಯೋರ್ interest or having a genes of your desirable characters. Okay, so those genes or those DNA fragments are incorporated into a ಒರಿಜಿನಲ್ ಒನ್. ಸೊ ಒರಿಜಿನಲಿ ಇರುವಂಥ DNA ಫ್ರಾಗ್ಮೆಂಟ್ಸ್ ಜೊತೆಗೆ ನಿಮಗೆ ಬೇಕಾಗಿರುವಂಥ ಜೀನ್ಸ್ ಇರೋ DNA ಫ್ರಾಗ್ಮೆಂಟ್ಸ್. ಸೊ ಯು ನೋ ದ್ಯಾಟ್, ಸೊ ನ್ಯೂಕ್ಲಿಯಸ್ ಒಳಗಡೆ ನಿಮಗೆ DNA ಇರುತ್ತೆ, ಕ್ರೊಮ್ಯಾಟಿನ್ ಥ್ರೆಡ್ಸ್ ಇರುತ್ತೆ. ಥ್ರೆಡ್ಸ್ ಏನಾಗುತ್ತೆ, ಸೊ ಥಿಕ್ ಆಗಿ ಇಟ್ ಈಸ್ ನಾಟ್ ವೆರಿ ಥಿನ್, ಅದು ತಿಕ್ಕಾಗಿ ನಿಮಗೆ ಕ್ರೋಮೋಸೋಮ್ ಆಗುತ್ತೆ. ಆ್ಯಂಡ್ ಇನ್ ದ ಕ್ರೋಮೋಸೋಮ್ ವಿಲ್ ಹ್ಯಾವ್ ಅ DNA ವಿಚ್ ಇಸ್ ಫೋಲ್ಡೆಡ್. ಆ DNA ಒಳಗಡೆ ನಿಮಗೆ ಜೀನ್ ಇರುತ್ತೆ. ಸೊ ದ ಈಚ್ ಜೀನ್ ಹ್ಯಾಸ್ ವಿಲ್ ಕಂಟ್ರೋಲ್ ಒನ್ ಕ್ಯಾರೆಕ್ಟರ್. ಸೊ ಆ ಥರ ನಿಮಗೆ ಬೇಕಾಗಿರುವಂಥ ಗುಡ್ ಕ್ವಾಲಿಟಿ ಇರೋವಂಥ ಜೀನ್ಸ್ ಇರೋವಂಥ DNA ಫ್ರಾಗ್ಮೆಂಟ್ಸನ್ನ ಕಟ್ ಮಾಡಿ ಅದನ್ನು ನಿಮ್ಮ ಒರಿಜಿನಲ್ DNA ಜೊತೆಗೆ ಅದನ್ನು ನೀವು ಆ್ಯಡ್ ಮಾಡ್ತೀರಾ. ಯು ಆರ್ ಜಾಯ್ನಿಂಗ್ ಇಟ್. ಓಕೆ, ಸೊ ಅದನ್ನು ಲೈಗೇಷನ್ ಅಂತ ಹೇಳ್ತೀವಿ, ಜಾಯ್ನಿಂಗ್. ಆ್ಯಡಿಂಗ್ ದ 2 ಡಿಫ್ರೆಂಟ್ DNA ಫ್ರಾಗ್ಮೆಂಟ್ಸ್ ಇಯರ್. ಮತ್ತು ಅದರಿಂದ ಬರುವಂಥ ರಿಸಲ್ಟೆಂಟ್ DNA ನಾವು ರೀಕಾಂಬಿನೆಂಟ್ DNA ಅಂತ ಹೇಳ್ತೀವಿ. ಆ್ಯಂಡ್ ದ ಟೆಕ್ನಿಕ್ ವಿಚ್ ಇಸ್ ಇನ್ವಾಲ್ವ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಅ ರೀಕಾಂಬಿನೆಂಟ್ DNA ಆರ್ RDNA ಅಂತ ಕರಿತೀವಿ. ಓಕೆ, ಸ್ಮಾಲ್ RDNA. ಸೊ ಈಸ್ ಕಾಲ್ಡ್ ಆಸ್ ರೀಕಾಂಬಿನೆಂಟ್ DNA ಟೆಕ್ನಾಲಜಿ. ಸೊ ಫಾರ್ ದ್ಯಾಟ್ ರೀಕಾಂಬಿನೆಂಟ್ DNA ಟೆಕ್ನಾಲಜಿ, ಸೊ ಅದು ತುಂಬ ಕಾಂಪ್ಲಿಕೇಟೆಡ್, ವೆರಿ ಮಾಡರ್ನ್ ಟೆಕ್ನಾಲಜಿಕಲ್ ಟೂಲ್ ಆಗಿರುತ್ತೆ. ಆ ಒಂದು ಟೆಕ್ನಿಕ್ ಮಾಡೋದಕ್ಕೋಸ್ಕರ ನಿಮಗೆ ತುಂಬ ಟೂಲ್ಸ್ ಬೇಕಾಗಿರುತ್ತೆ. ಟೂಲ್ಸ್ ಇನ್ ದ ಸೆನ್ಸ್ ಯು ನೀಡ್ ಸಮ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ಸ್. ಅದಿಲ್ಲ ಅಂತ ಹೇಳಿದ್ರೆ ಯು ಕಾಂಟ್ ಗೋ ಫಾರ್ ದ RDNA ಟೆಕ್ನಾಲಜಿ. ಸೊ ಅದಕ್ಕೆ ಟೂಲ್ಸ್ ಏನೇನು ಬೇಕಾಗಿರುತ್ತೆ ಅಂತ ಐ ವಿಲ್ ಟೆಲ್ ಯು ಒನ್ ಟೂಲ್, ಪ್ರಾಬಬಲಿ ಇನ್ ಒನ್ ಪಾರ್ಟ್ ಒನ್ ಟೂಲನ್ನು ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಇನ್ ದಿಸ್ ಪಾರ್ಟ್ ಐ ವಿಲ್ tell you about one tool which is first tool of recombinant DNA technology, that is restriction enzyme. Okay, it is also called as molecular scissors. ಇದನ್ನು molecular scissors ಅಂತ ಕರಿತೀವಿ. ಆಸ್ ದ ನೇಮ್ ಇಂಡಿಕೇಟ್, ಸಿಸರ್ಸ್. ನಾನಲ್ಲಿ ಲೈಗೇಷನ್ ಅಂತ ಹೇಳಿದೆ, ಒಂದು ವರ್ಡ್ ಯೂಸ್ ಮಾಡ್ತೇವೆ, ಜಾಯಿನ್ ಮಾಡೋದು. ಸಿಸರ್ಸ್, molecular scissors, these are the enzymes which will cut the DNA into different fragments. ಅದಕ್ಕೆ ಇದನ್ನು molecular scissors ಅಂತ ಕರಿತೀವಿ. ಓಕೆ, then restriction enzymes. So I'll tell you what are restriction enzymes or molecular scissors. These are the enzymes which cut the DNA at specific sites into fragments. ಈ enzymes ಏನು ಮಾಡುತ್ತೆ, enzymes are the proteins. ಸೊ ನಿಮಗೆ ಗೊತ್ತು, the definition of the enzyme. Enzymes are the proteins which will increases the rate of the reaction of the chemical reaction which is going on. It will increases the rate of chemical reaction which is going on. ಸ್ಪೀಡಪ್ ಮಾಡುತ್ತೆ. ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇರುತ್ತೆ, ಆ ಕೆಮಿಕಲ್ ರಿಯಾಕ್ಷನನ್ನು ಸ್ಪೀಡಪ್ ಮಾಡುತ್ತೆ. ದಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ದ ಎನ್ಸೈಮ್ ಹಿಯರ್. ಆಲ್ ಎನ್ಸೈಮ್ಸ್ ಆರ್ ಪ್ರೋಟೀನ್ಸ್. ಓಕೆನಾ? ಸೊ ದಿಸ್ ಈಸ್ ಆಲ್ಸೋ ಅ ಎನ್ಸೈಮ್ ಆರ್ ಅ ಪ್ರೋಟೀನ್ ವಿಚ್ ವಿಲ್ ಹೆಲ್ಪ್ ಫಾರ್ ಕಟ್ಟಿಂಗ್ ಆಫ್ ಅ DNA ಅಟ್ ಸ್ಪೆಸಿಫಿಕ್ ಸೈಟ್. ನಿಮ್ಗೆ ಎಲ್ಲಿ ಬೇಕಲ್ಲಿ DNA ಕಟ್ ಮಾಡೋದಿಲ್ಲ, ಇಟ್ ವಿಲ್ ಕಟ್ ಅಟ್ ದ ಸ್ಪೆಸಿಫಿಕ್ ಸೈಟ್. ಒಂದು ಸ್ಪೆಸಿಫಿಕ್ ಸೈಟಲ್ಲಿ ಮಾತ್ರ DNA ಫ್ರಾಗ್ಮೆಂಟ್ಸ್ ಹಾಕಿ ಫ್ರಾಗ್ಮೆಂಟ್ಸ್ ಅಂತ ಹೇಳಿದರೆ ಸ್ಮಾಲ್ ಪೀಸಸ್. DNA ತುಂಬ ಉದ್ದ ಇರುತ್ತೆ, ಇಟ್ ಈಸ್ ವೆರಿ 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 ಲಾಂಗ್. ಸೊ ಅದಕ್ಕೆ ಒಂದಕ್ಕೊಂದು ಫೋಲ್ಡೆಡ್ ಆಗಿ ನಿಮಗೆ ಸೊ ಇದಾಗಿ ನ್ಯೂಕ್ಲಿಯಸ್ ಒಳಗಡೆ ಇನ್ಕ್ಲೂಡ್ ಆಗಿರುತ್ತೆ. ಓಕೆನಾ? So you are cutting a DNA at specific sites, and that DNA which is very long stranded will become a fragments now. So they belong to a class of enzymes called as nucleases. So ಈ restriction enzymes ಅನ್ನೋದು
ಒಂದು ಕ್ಲಾಸ್ ಆಫ್ ಎನ್ಸೈಮ್ಸ್ಗೆ ಸೇರುತ್ತೆ ಅಥವಾ ಗ್ರೂಪ್ ಆಫ್ ಎನ್ಸೈಮ್ಸ್ಗೆ ಸೇರುತ್ತೆ. ಅದನ್ನು ನಾವು ನ್ಯೂಕ್ಲಿಯೇಸಸ್ ಅಂತ ಕರಿತೀವಿ. ಓಕೆ, ಸೊ ವಾಟ್ ಇಸ್ ದಿಸ್ ನ್ಯೂಕ್ಲಿಯೇಸಸ್? ನ್ಯೂಕ್ಲಿಯೇಸಸ್ ಆರ್ ದ ಎನ್ಸೈಮ್ಸ್ ವಿಚ್ ಆರ್ ಕೇಪಬಲ್ ಆಫ್ ಕ್ಲೀವಿಂಗ್ ಓಕೆ ದ ಫಾಸ್ಫೋಡೈಎಸ್ಟರ್ ಬಾಂಡ್ ಬಿಟ್ವೀನ್ ದ ನ್ಯೂಕ್ಲಿಯೋಟೈಡ್ಸ್ ಆಫ್ ನ್ಯೂಕ್ಲಿಕ್ ಆಸಿಡ್ಸ್. ಸೊ ನಿಮಗೆ ಗೊತ್ತಿರೋಂಗೆ DNA and RNA is made up of nucleotides. So what are nucleotides? Nucleotides include nitrogenous bases, then your ribose sugar or deoxyribose sugar, then your phosphate. ಸೊ DNA ಅಲ್ಲಿ ಡಿಆಕ್ಸಿರೈಬೋಸ್ ಶುಗರ್ ಇರುತ್ತೆ, RNA ಅಲ್ಲಿ ರೈಬೋಸ್ ಶುಗರ್ ಇರುತ್ತೆ. ಸೊ ಈ ಮೂರು ಕೂಡ ಸೇರಿದಾಗ ನಿಮಗೆ ನ್ಯೂಕ್ಲಿಯೋಟೈಡ್ಸ್ ಆಗಿರುತ್ತೆ. ಆ್ಯಂಡ್ ಒನ್ ನ್ಯೂಕ್ಲಿಯೋಟೈಡ್ ವಿಲ್ ಅಟ್ಯಾಚ್ ವಿತ್ ದಟ್ ಆಫ್ ಅನದರ್ ನ್ಯೂಕ್ಲಿಯೋಟೈಡ್ ಬೈ ಅ ಬಾಂಡ್ ಕಾಲ್ಡ್ ಆಸ್ ಫಾಸ್ಫೋಡೈಎಸ್ಟರ್ ಬಾಂಡ್. ಓಕೆ, ಈ ಥರ ಒಂದಕ್ಕೊಂದು ನ್ಯೂಕ್ಲಿಯೋಟೈಡು ಫಾಸ್ಫೋಡೈಎಸ್ಟರ್ ಬಾಂಡ್ ಮುಖಾಂತರ ಜಾಯಿನ್ ಆಗ್ತಾ ಹಾಗೆ ನಿಮಗೆ DNA ಡಬಲ್ ಸ್ಟ್ರಾಂಡ್ ಬರುತ್ತೆ. ಓಕೆನಾ? ಸೊ ಈ ಎನ್ಸೈಮ್ಸ್, ನ್ಯೂಕ್ಲಿಯೇಸಸ್ ಎನ್ಸೈಮ್ಸ್ ಏನಂತ ಹೇಳಿದ್ರೆ, ದೀಸ್ ಆರ್ ದ ಎನ್ಸೈಮ್ಸ್ ಕೇಪಬಲ್ ಆಫ್ ಕ್ಲೀವಿಂಗ್ ದ ಫಾಸ್ಫೋಡೈಎಸ್ಟರ್ ಬಾಂಡ್ಸ್ ಬಿಟ್ವೀನ್ ದ ನ್ಯೂಕ್ಲಿಯೋಟೈಡ್ಸ್ ಆಫ್ ನ್ಯೂಕ್ಲಿಕ್ ಆಸಿಡ್ಸ್. ಓಕೆನಾ? ಸೊ ಇದನ್ನು ನ್ಯೂಕ್ಲಿಯೇಸಸ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಟೈಮ್ ನ್ಯೂಕ್ಲಿಯಸಸ್ನ ಅಥವಾ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ನ ಯಾವ ಥರ ಕಂಡುಹಿಡಿತಾರೆ ಅಂತ ಹೇಳಬೇಕಾದ್ರೆ, ಇನ್ ದ ಇಯರ್ 1963 ದೆರ್ ವಾಸ್ ಅನ್ ಅಟೆಂಪ್ಟ್. ಒಂದು ಅಟೆಂಪ್ಟ್ ಮಾಡ್ತಾರೆ. ಓಕೆ, ಸೊ 2 enzymes responsible for restricting the growth of the bacteriophage in E. coli, they were isolated. So E. coli, that is Escherichia coli ಅನ್ನೋದು ಒಂದು ಬ್ಯಾಕ್ಟೀರಿಯಾ. ಇಟ್ ಈಸ್ ಅ ಪ್ರೊಕ್ಯಾರಿಯಾಟ್, ಇಟ್ ಈಸ್ ಅ ಬ್ಯಾಕ್ಟೀರಿಯಾ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಟೂಲ್. ನಿಮ್ಮ ಬಯೋಟೆಕ್ನಾಲಜಿಕಲ್ ಪ್ರಾಸೆಸ್ಸಲ್ಲಿ, ಜೆನೆಟಿಕ್ ಇಂಜಿನಿಯರಿಂಗ್ ಪ್ರಾಸೆಸ್ಸಲ್ಲಿ ಇದನ್ನು ತುಂಬ ಇಂಪಾರ್ಟೆಂಟ್ ಆಗಿ ಯೂಸ್ ಮಾಡ್ತಾರೆ, ಮಾಡೆಲ್ ಆರ್ಗ್ಯಾನಿಸಮ್ ಆಗಿ ಯೂಸ್ ಮಾಡ್ತಾರೆ. ಓಕೆ, ಸೊ ಈ ಕೊಲೈಯಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಬ್ಯಾಕ್ಟೀರಿಯೋಫೇಜ್ನ ಅದ್ರದ್ದು ಗ್ರೋತನ್ನ ರೆಸ್ಟ್ರಿಕ್ಟ್ ಮಾಡೋವಂಥ 2 ಎನ್ಸೈಮ್ಸನ್ನ ಐಸೋಲೇಟ್ ಮಾಡ್ತಾರೆ. ಐಸೋಲೇಟ್ ಇನ್ ದ ಸೆನ್ಸ್ ಫುಲ್ DNA ಅವಷ್ಟು ಪಾರ್ಟನ್ನು ಮಾತ್ರ ನೀವು ಕಂಡುಹಿಡಿದು ಅದನ್ನು ಸಪ್ರೇಟಾಗಿ ತಗೋತೀರಾ. ಸೊ ದಟ್ ಪ್ರಾಸೆಸ್ ಇಸ್ ಕಾಲ್ಡ್ ಆಸ್ ಐಸೋಲೇಷನ್ ಹಿಯರ್. ಓಕೆ, ಸೊ ದಿಸ್ ಇಸ್ ಡನ್ ಇನ್ ಇಯರ್ 1963. ಸೊ ವಾಟ್ ಯುಲ್ ಡೂ ಇಸ್, ಬ್ಯಾಕ್ಟೀರಿಯೋಫೇಜ್ ಅಂತ ಹೇಳಿದ್ರೆ ಗೊತ್ತು, ಇಟ್ ಈಸ್ ದ ಬ್ಯಾಕ್ಟೀರಿಯೋಫೇಜ್ ಅಂತ ನೀವು ಓದಿದ್ದೀರಾ ಏನಂತ. ಓಕೆ, ಯು ಹ್ಯಾವ್ so it is the virus, okay, which will attack the bacteria. Okay, then next ಅದರಲ್ಲಿ ಆ 2 ಎನ್ಸೈಮಲ್ಲಿ ಒನ್ ಎನ್ಸೈಮ್ ಮಿಥೈಲ್ ಗ್ರೂಪನ್ನ ಆ್ಯಡ್ ಮಾಡುತ್ತೆ, ಇನ್ನೊಂದು ಎನ್ಸೈಮು ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಆಗಿರುತ್ತೆ. ಓಕೆ, ಒನ್ ಎಂಜೈಮ್ ಇಸ್ ಆ್ಯಡಿಂಗ್ ಮಿಥೈಲ್ ಗ್ರೂಪ್ and another enzyme which has been extra isolated from the E. coli bacteria is called as your restriction endonuclease. So what is this? This will cut your DNA. So ಈ ಥರ. So like this, more than 900 restriction enzymes have been isolated from over 230 strains of bacteria. ಈ ಥರ ಒಂದು E. coliಯಿಂದ 2 ಎನ್ಸೈಮ್ಸನ್ನು ತೆಗೆದಿದ್ದಾರೆ. ಅದರಲ್ಲಿ ಒಂದು ಬಂದು ನಿಮಗೆ ರೆಸ್ಟ್ರಿಕ್ಷನ್ ಎನ್ಸೈಮ್. ಅದೇ ಥರ 230 ಸ್ಟ್ರೇನ್ಸ್ ಆಫ್ ಬ್ಯಾಕ್ಟೀರಿಯಾದಿಂದ ನಿಮಗೆ ಓಕೆ ದೇ ಹ್ಯಾವ್ ಎಕ್ಸ್ಟ್ರಾಕ್ಟೆಡ್ ಆಲ್ಮೋಸ್ಟ್ 900 ರೆಸ್ಟ್ರಿಕ್ಷನ್ಸ್ ಎನ್ಸೈಮ್ಸನ್ನ ಐಸೋಲೇಟ್ ಮಾಡಿ ತೆಗೆದಿದ್ದಾರೆ. ಓಕೆ, ನಾವು ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಅಂದರೆ ಏನು, ವಾಟ್ ಇಸ್ ಇಟ್ಸ್ ಫಂಕ್ಷನ್ ಅಂತ ಎಲ್ಲ ಹೇಳಿದೆ. ಅದನ್ನು ಯಾವ ಥರ ನೇಮಿಂಗ್ ಮಾಡ್ತೀರಾ? ಓಕೆ, ಎನ್ಸೈಮನ್ನು ಕೂಡ ನೇಮ್ ಮಾಡ್ತೀರಾ. ಅದೇ ಥರ ರೆಸ್ಟ್ರಿಕ್ಷನ್ ಎನ್ಸೈಮನ್ನು ನೇಮ್ ಮಾಡೋದಕ್ಕೂ ಕೂಡ ನಿಮಗೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ವಿಚ್ ಆರ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ದಟ್ ಯು ಹ್ಯಾವ್ ಟು ಫಾಲೋ. ಸೊ ಫಸ್ಟ್ ಲೆಟರ್ ಇಂಡಿಕೇಟ್ಸ್ ಹಿಯರ್, ಎಕ್ಸಾಂಪಲ್ EcoR1 ಅಂತ ಕೊಡ್ತಿದ್ದೇನೆ. ಓಕೆ, capital E, small c, small o, you can see here, and R1 ರೋಮನ್ ಲೆಟರ್ಸಲ್ಲಿ 1 ಅಂತ ಇರುತ್ತೆ. ದಿಸ್ ಇಸ್ ಕ್ಯಾಪಿಟಲ್ R. ಸೊ ಈ ಒಂದು ಎಕ್ಸಾಂಪಲನ್ನು ತೊಗೊಂಡು ನಿಮಗೆ ಯಾವ ಥರ ರೆಸ್ಟ್ರಿಕ್ಷನ್ ಎನ್ಸೈಮ್ನ ನೀವು ನೇಮ್ ಮಾಡ್ತೀರಾ, ಅಂದರೆ ಯಾವ ಥರ ಹೆಸರಿಡ್ತೀರಾ ಅಂತ ಹೇಳ್ತಾರೆ. ಸೊ ದಿಸ್ E, ದಟ್ ಈಸ್ ಕ್ಯಾಪಿಟಲ್ E, ಫಸ್ಟ್ ಲೆಟರ್ ಯಾವತ್ತೂ ಕೂಡ ಜೀನಸ್ನ ಇಂಡಿಕೇಟ್ ಮಾಡುತ್ತೆ. ನಿಮಗೆ ಗೊತ್ತು ಕ್ಲಾಸಿಫಿಕೇಷನ್, ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್, ಜೀನಸ್, ಫ್ಯಾಮಿಲಿ, ಗ್ರೂಪ್ ಅಂತ ಫ್ಯಾಮಿಲಿ ಆರ್ಡರ್, ಫ್ಯಾಮಿಲಿ, ಜೀನಸ್ ಆ್ಯಂಡ್ ಸ್ಪೀಷೀಸ್ ಅಂತ ಈ ಆರ್ಡ್ರಲ್ಲಿ ಬರುತ್ತೆ. ಅದರಲ್ಲಿ ಈ ಬಂದು ನಿಮಗೆ ಜೀನಸ್, ಆ ಒಂದು ಎನ್ಸೈಮು ಯಾವ ಒಂದು ಜೀನಸ್ಸಿಂದ ತೆಗೆದಿದ್ದಾರೆ ಅಂತ ಇಂಡಿಕೇಟ್ ಮಾಡಿ. ಜೀನಸ್ ಇನ್ ದ ಸೆನ್ಸ್ ಯಾವ ಪ್ರೊಕ್ಯಾರಿಯಾಟಿಕ್ ಸೆಲ್ಲು ಯಾವ ಜೀನಸ್ಸಿಗೆ ಇನ್ಕ್ಲೂಡ್ ಆಗುತ್ತೆ ಅದನ್ನು ಇನ್ಕ್ಲೂಡ್ ಮಾಡುತ್ತೆ. ಸೆಕೆಂಡ್ 2 letters, ದಟ್ ಈಸ್ C and O, ದೀಸ್ 2 letters ವಿಲ್ ಇಂಡಿಕೇಟ್ ಸ್ಪೀಷೀಸ್ ನೇಮ್.
ಓಕೆ. ಈಸ್ಟರೇಚಿಯಾ ಈಸ್ ಅ ಜೀನಸ್ ನೇಮ್. ಕೊಲೈ, COLI, ಕೊಲೈ ಅದು 2 ವರ್ಡು ಕೊಲೈ ಸ್ಪೀಶೀಸ್ ನೇಮನ್ನು ಇಂಡಿಕೇಟ್ ಮಾಡುತ್ತೆ. ಓಕೆ. ದೆನ್ ಫ್ರಮ್ ವಿಚ್ ದೇ ವೇರ್ ಎಕ್ಸ್ಟ್ರಾಕ್ಟೆಡ್, ಯಾವೊಂದು ಸೆಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಅದರದ್ದು ಸ್ಪೀಶೀಸ್ ಮತ್ತು ಜೀನಸ್ ನೇಮ್ ಇಲ್ಲಿರುತ್ತೆ. ದೆನ್ R1, ಇದು ಆ್ಯಕ್ಚುಲಿ ಇಕೋ R1 ಕಮ್ಸ್ ಫ್ರಮ್ ದ ಸ್ಟ್ರೇನ್, ಇದು ಸ್ಟ್ರೇನ್ ಇದು. ಓಕೆ. ಮತ್ತು ಅದರಲ್ಲಿ ಬೇರೆ ಬೇರೆ ವೆರೈಟೀಸ್ ಅಂತ ಇರುತ್ತೆ. ಇನ್ ದಟ್ ಈ ಕೊಲೈ RY13 ಈಸ್ 1 ಸ್ಟ್ರೇನ್. ಈ ಸ್ಟ್ರೇನಿಂದ ಇಕೋ R1 ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ರೆಸ್ಟ್ರಿಕ್ಷನ್ ಎನ್ಸೈಮನ್ನು. ಆ್ಯಂಡ್ ಕ್ಯಾಪಿಟಲ್ R ಏನು ಅಂತ ಹೇಳಿದ್ರೆ ಸ್ಟ್ರೇನ್ ಹೇಳುತ್ತೆ, ದಟ್ ಈಸ್ RY13 ಸ್ಟ್ರೇನ್ ಬಗ್ಗೆ ಇದು ಇಂಡಿಕೇಟ್ ಮಾಡುತ್ತೆ. ಮತ್ತು ರೋಮನ್ ನಂಬರ್ 1 ಅಂತ ಐತಲ್ಲ, ಸೊ ದಿಸ್ ಇಂಡಿಕೇಟ್ಸ್ ದ ಆರ್ಡರ್ ಇನ್ ವಿಚ್ ದ ಎನ್ಸೈಮ್ಸ್ ವರ್ ಐಸೋಲೇಟೆಡ್ ಫ್ರಮ್ ದಟ್ ಸ್ಟ್ರೇನ್ ಆಫ್ ಬ್ಯಾಕ್ಟೀರಿಯಾ. ಸೊ ಆ ಬ್ಯಾಕ್ಟೀರಿಯಾದಿಂದ 20 ಅಲ್ಲ 200 ಅಲ್ಲ 2 ಲಕ್ಷ ಎನ್ಸೈಮ್ಸನ್ನ ತೆಗೆದಿರ್ಬೋದು. ಅದರಲ್ಲಿ ಫಸ್ಟ್ ಯಾವುದು ತೆಗೆದಿದೆ, ಯಾವ ರೆಸ್ಟ್ರಿಕ್ಷನ್ ಎನ್ಸೈಮನ್ನು ಐಸೋಲೇಟ್ ಮಾಡಿದ್ದಾರೆ, ಸೆಕೆಂಡ್ ವಿಚ್ ರೆಸ್ಟ್ರಿಕ್ಷನ್ ಎನ್ಸೈಮ್ ಹ್ಯಾಸ್ ಬಿನ್ ಐಸೋಲೇಟೆಡ್ ಫ್ರಮ್ ದಟ್ ಸೇಮ್ ಬ್ಯಾಕ್ಟೀರಿಯಾ ಅಂತ ಯಾವ ಆರ್ಡ್ರಲ್ಲಿ ಆ ಒಂದು ಎನ್ಸೈಮ್ನ ಐಸೋಲೇಟ್ ಮಾಡಿದ್ದಾರೆ, ದಟ್ ರೋಮನ್ ಲೆಟರ್ ವಿಲ್ ಶೋ ಯು ದ ಆರ್ಡರ್. ಸೊ ಇಲ್ಲಿ ಫಸ್ಟ್ ಅಂತ ತೋರಿಸ್ತಾ ಇದೆ. ಸೊ ದಟ್ ಮೀನ್ಸ್ ದಿಸ್ ಇಸ್ ದ ಫಸ್ಟ್ restriction enzyme which has been isolated from E. coli RY13 strain anta. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ನೇಮ್ ದ restriction enzymes. Now, so let us move on to the types of restriction enzyme. So generally there are 2 types of restriction enzymes. One is exonucleases and another one is endonucleases. As the name indicates, exo means outside or outer, endo means inside or inner. Okay. Exonucleases ಅಂತ ಹೇಳಿದ್ರೆ these are the restriction enzyme which remove the nucleotides from the ends of the DNA. ಅಂದರೆ DNA ಅಲ್ಲಿ 2 ಎಂಡ್ ಇರುತ್ತೆ, 5' ಎಂಡ್ ಆ್ಯಂಡ್ 3' ಎಂಡ್. ಆ 2 ಎಂಡ್ಸಿಂದ ಕಟ್ ಮಾಡ್ಕೊಬರುತ್ತೆ ನ್ಯೂಕ್ಲಿಯೋಟೈಡ್ಸನ್ನು. ಓಕೆ. ಆ ಥರ ಮಾಡಿದ್ರೆ ಆ ಒಂದು ಎನ್ಸೈಮನ್ನು ಎಕ್ಸೋನ್ಯೂಕ್ಲಿಯಸಸ್ ಅಂತ ಹೇಳ್ತೀವಿ. ಎಂಡೋನ್ಯೂಕ್ಲಿಯಸಸ್ ಅಂತ ಹೇಳಿದ್ರೆ ದೆ ಕಟ್ ದ ಎನ್ಸೈಮ್ಸ್, ದ ನ್ಯೂಕ್ಲಿಯೋಟೈಡ್ಸ್ ಅಟ್ ಸ್ಪೆಸಿಫಿಕ್ ಪೊಸಿಷನ್ ವಿದಿನ್ ದ DNA. ಇದು ಎಂಡ್ ರೀಜನಿಂದ ನ್ಯೂಕ್ಲಿಯೋಟೈಡ್ಸನ್ನ ಕಟ್ ಮಾಡ್ಕೊಂಡು ಬರೋದಿಲ್ಲ. ಸೊ ಮಧ್ಯದಲ್ಲಿ ಯಾವುದೋ ಒಂದು ಸ್ಪೆಸಿಫಿಕ್ ಸೈಟಲ್ಲಿ ಸ್ಪೆಸಿಫಿಕ್ ಪೊಸಿಷನಲ್ಲಿ ನಿಮ್ಮ DNA ಕಟ್ ಮಾಡ್ಕೊಂಡು ಬರುತ್ತೆ. ಓಕೆ. ಸೊ ಐ ವಿಲ್ ಶೋ ಯು ಬೈ ದ ಹೆಲ್ಪ್ ಆಫ್ ಅ ಡಯಾಗ್ರಾಮ್ ಹಿಯರ್. ಸೊ ಯು ನೋ ದ್ಯಾಟ್ ದಿಸ್ ಈಸ್ ಯುವರ್ DNA. ಓಕೆ. ಸೊ ಇಲ್ಲಿ ಈ ಕಟ್ಟೆ ಎಂಡ್ಸಿಂದ ಕಟ್ ಮಾಡ್ಕೊಬಂದರೆ ಅದನ್ನು ನಾವು ಎಕ್ಸೋನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ಇಲ್ಲಿಂದ ಕಟ್ ಮಾಡ್ಕೊಬಂದರೆ ಅದು ಎಕ್ಸೋನ್ಯೂಕ್ಲಿಯಸ್ ಆಗುತ್ತೆ. ಅದೇ ಇಲ್ಲಿ ಮಧ್ಯದಲ್ಲಿ ಯಾವುದೋ ಒಂದು ರೀಜನಲ್ಲಿ ಕಟ್ ಮಾಡಿದ್ರೆ ಅದನ್ನು ನಾವು ಎಂಡೋನ್ಯೂಕ್ಲಿಯಸಸ್ ಅಂತ ಕರಿತೀವಿ. ಓಕೆ. ದೆನ್ ದೇ ಬೈಂಡ್ ದಿಸ್ ರೆಸ್ಟ್ರಿಕ್ಷನ್ ಎನ್ಸೈಮ್ ಎಲ್ಲಿ ಬೈಂಡ್ ಆಗುತ್ತೆ, ಅದು ಎಲ್ಲಿ ಬೇಕಲ್ಲಿ ಬೈಂಡ್ ಆಗೋದಿಲ್ಲ. ಇಟ್ ವಿಲ್ ಬೈಂಡ್ to a specific recognition sequence of the DNA and then cut that specific recognition sequence into 2 strands. Cut the DNA into 2 strands at those specific points. One specific recognition sequence, that sequence of ATGC nitrogenous bases ಎಂದು ಸೀಕ್ವೆನ್ಸ್ನ ನಾನು ನಿಮ್ಗೆ ಹೇಳಿದ್ದೀನಿ. ಪ್ರತಿಯೊಂದು ನಿಮ್ಮ ಮಾಲಿಕ್ಯುಲರ್ ಬಯಾಲಜಿ ಕ್ಲಾಸಸ್ಸಲ್ಲಿ ಹೇಳ್ತಾ ಬಂದಿದ್ದೀನಿ. ATGC, ಅಡೆನಿನ್, ಗುವಾನಿನ್, ಸೈಟೋಸಿನ್ ಆ್ಯಂಡ್ ಥೈಮಿನ್. ಸೊ ಈ ಸೀಕ್ವೆನ್ಸು ಯಾವುದೋ ಒಂದು ಸೀಕ್ವೆನ್ಸಲ್ಲಿ ಅದನ್ನು ರೆಕಗ್ನೈಸ್ ಮಾಡಿಕೊಳ್ಳುತ್ತೆ. ಆ ರೆಕಗ್ನೈಸ್ ಮಾಡಿರೋವಂಥ ಜಾಗದಲ್ಲಿ ಆ ಒಂದು ಪಾಯಿಂಟಲ್ಲಿ DNA 2 ಸ್ಟ್ರ್ಯಾಂಡಲ್ಲಿ ಕಟ್ ಮಾಡುತ್ತೆ. ಇಟ್ ವಿಲ್ ಕಟ್ ದಟ್ DNA into 2 strands. ಓಕೆ. ಯೂಶ್ವಲಿ ಡಬಲ್ ಸ್ಟ್ಯಾಂಡರ್ಡ್ ಇರುತ್ತೆ, 2 ಸಪ್ರೇಟ್ ಸ್ಟ್ಯಾಂಡ್ ಮಾಡಿಬಿಡುತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ ಇಫ್ ವಿ ಟಾಕ್ ಅಬೌಟ್ ದ ಇಕೋ R1 ಬಗ್ಗೆ ಹೇಳಬೇಕಾದ್ರೆ ಈ ಒಂದು ಪರ್ಟಿಕ್ಯುಲರ್ ರೆಸ್ಟ್ರಿಕ್ಷನ್ ಎನ್ಸೈಮನ್ನು ಇದು ಮಾಡ್ಕೊಳ್ಳುತ್ತೆ. 5' to 3' GAA-TTC ಅಂತ ಇರುತ್ತೆ. ಸೊ 5' to 3' ಅಗೇನ್ ಈ ಕಡೆಯಿಂದ ನೋಡ್ಕೊಂಡು ಹೋದರೆ ನೀವು ಸೇಮ್ ಇರುತ್ತೆ, GAA-TCC. ಓಕೆ. GAA-TTC ಅಂತ. ಸೊ ಇದನ್ನು ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಹಂಗಂತ ಹೇಳಿದ್ರೆ ನೀವು ಈ ಕಡೆಯಿಂದ ಓದಿದ್ರೂ ಸೇಮ್ ಇರುತ್ತೆ. ಓಕೆ. ಮತ್ತು ಈ ಕಡೆಯಿಂದ ಓದಿದ್ರು ಸೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಸೊ ಮಲಯಾಳಂ YALAM. ಸೊ ಇದನ್ನು ನೋಡಿ, ನೀವು ಈ ಕಡೆಯಿಂದ ಓದಿದ್ರು ಮಲಯಾಳಂ ಅಂತ ಬರುತ್ತೆ, ಈ ಕಡೆಯಿಂದ ಓದಿದ್ರು ಹಾಗೆ ಬರುತ್ತೆ, MALAYALAM. ಓಕೆ. ಇಫ್ ಯು ರೀಡ್ ಫ್ರಮ್ ಹಿಯರ್ ಆಲ್ಸೋ ಇಟ್ ಇಸ್ MALAYALAM. ಸೊ ಈ ಕಡೆಯಿಂದ ಓದಿದ್ರು ಸೇಮ್ ಬರಬೇಕು, ಈ ಕಡೆಯಿಂದ ಓದಿದ್ರು ಸೇಮ್ ಸೀಕ್ವೆನ್ಸ್ ಇರಬೇಕು. ಅಂಥ ಒಂದು ಸೀಕ್ವೆನ್ಸನ್ನು ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಅಂತ ಕರಿತೀವಿ. ಓಕೆ.
ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಅಂತ. ಸೊ ಈ ಥರ ಎಲ್ಲಿ ಡಿ ಎನ್ ಎ ಸ್ಟ್ರ್ಯಾಂಡಲ್ಲಿ ಈ ಥರ ಸೀಕ್ವೆನ್ಸ್ ಅದಕ್ಕೆ ಎಲ್ಲಿ ಕಾಣಿಸುತ್ತೋ ಆ ಒಂದು ಜಾಗನ ರೆಕಗ್ನೈಸ್ ಮಾಡಿಕೊಂಡು ಅಲ್ಲಿ ನಿಮ್ಮ ಡಿ ಎನ್ ಎನ 2 ಸ್ಟ್ರ್ಯಾಂಡಾಗಿ ಕಟ್ ಮಾಡುತ್ತೆ. That is the function of your restriction enzyme here. See here, it is recognizing this particular sequence. ಇಲ್ಲಿ ನೋಡಿ 5' ಇಂದ 3' ಓದಿದಾಗ ನೀವು GAATTC ಅಂತ ಇರುತ್ತೆ. ಅದೇ ಥರ ಸೇಮ್ ಇಲ್ಲಿಂದ ಓದಿದಾಗಲೂ ಕೂಡ GAATTC ಅಂತ ಇರುತ್ತೆ. ಇದನ್ನು ಕನ್ಸಿಡರ್ ಮಾಡಿ ಅಲ್ಲಿ ಕಟ್ ಮಾಡುತ್ತೆ. ದಿಸ್ ಈಸ್ ದ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಫಾರ್ ECO R1. ಓಕೆ, now so steps which are involved in the formation of rDNA by action of restriction endonuclease enzyme EcoR1. ಇಲ್ಲಿ EcoR1ನ ಯೂಸ್ ಮಾಡಿಕೊಂಡು ರೀಕಾಂಬಿನೆಂಟ್ ಡಿ ಎನ್ ಎನ ನೀವು ಯಾವ ಥರ ಪ್ರಿಪೇರ್ ಮಾಡ್ತೀರಾ. ಓಕೆ, ಸೊ ಹಿಯರ್ ಫಸ್ಟ್ ಸ್ಟೆಪ್ ಇಸ್ ದ ಎನ್ಸೈಮ್. ಯು ಆರ್ ಟೇಕಿಂಗ್ ದ ರೆಸ್ಟ್ರಿಕ್ಷನ್ ಎನ್ಸೈಮ್ ಆರ್ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಎನ್ಸೈಮನ್ನು ತಗೋತೀರಾ. ದೆನ್ ಯು ವಿಲ್ ಕಟ್. This will cut both DNA strands at the same site. ಸೊ ನಿಮ್ಗೆ ಗೊತ್ತು DNA is double stranded, ಎರಡಕ್ಕೂ ಕೂಡ ಒಂದೇ ಸ್ಟ್ಯಾಂಡಲ್ಲಿ ಕಟ್ ಮಾಡುತ್ತೆ. ಓಕೆ, ಸೊ ವೇರ್ ಇಟ್ ವಿಲ್ ಕಟ್, ECO R1 cuts the DNA between the bases G and A only when the sequence GAATTC is present in that DNA. ಸೊ ಆ ಡಿ ಎನ್ ಎಲ್ಲಿ GAATTC ಮಾತ್ರ ಇರಬೇಕು. ಇಲ್ಲಿ ನೋಡಿ, ಹಿಯರ್ ಯು ಹ್ಯಾವ್ GAATTC, ಫ್ರಮ್ ಹಿಯರ್ ಆಲ್ಸೋ GAATTC. ಇದನ್ನು ಕಟ್ ಮಾಡುತ್ತೆ. ಓಕೆ, ಫ್ರಮ್ ಬೋತ್ ದ ಎಂಡ್, ಇಲ್ಲೂ ಇರಬೇಕು ಇಲ್ಲೂ ಇರಬೇಕು, ಎರಡು ಕಡೆನೂ ಕಟ್ ಮಾಡುತ್ತೆ. ದೆನ್ ವಾಟ್ ಹ್ಯಾಪನ್, ದಿಸ್ ಇಸ್ ದ ಆ್ಯಕ್ಷನ್ ಆಫ್ ಯುವರ್ ECO R1. ಸೊ ಈ ಕಟ್ ಮಾಡಿ ನಿಮಗೆ ಬಂದಿರೋವಂಥ ಎಂಡ್ಸನ್ನ ಬ್ಲಂಟ್ ಈ ಕಡೆ ಒಂದು ಸೈಡು ಹಾಗೆ ಉಳಿದಿರುತ್ತೆ, ಈ ಕಡೆ ಒಂದು ಎಂಡ್ ಹಾಗೆ ಉಳಿದಿರುತ್ತೆ. ಈ ಎಂಡ್ಸನ್ನ ನಾವು ಸ್ಟಿಕ್ಕಿ ಎಂಡ್ಸ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಡಿ ಎನ್ ಎ ಫ್ರ್ಯಾಗ್ಮೆಂಟ್ ಜಾಯಿನ್ ಅಟ್ ಸ್ಟಿಕ್ಕಿ ಎಂಡ್ಸ್. ಈ ಸ್ಟಿಕ್ಕಿ ಎಂಡ್ಸ್ ಏನು ಮಾಡುತ್ತೆ, ಮತ್ತೆ ಜಾಯಿನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಟಿಕ್ಕಿ ಇರುತ್ತಲ್ಲ, ಬೇಗ ಅದು ಜಾಯಿನ್ ಆಗುತ್ತೆ. ಓಕೆ, ಸೊ ಜಾಯಿನ್ ಮಾಡಿ. ಹಿಯರ್ ದಿಸ್ ಇಸ್ ಒನ್ ಡಿ ಎನ್ ಎ, ಇದು ವೆಕ್ಟಾರ್ ಡಿ ಎನ್ ಎ. ವೆಕ್ಟಾರ್ ಅಂತ ಹೇಳಿದ್ರೆ, ಸೊ ದ ಡಿ ಎನ್ ಎ ವಿಚ್ ಯು ವಾಂಟೆಡ್ ಆ್ಯಕ್ಚುಲಿ ಟು ಟ್ರಾನ್ಸ್ಫರ್ ಅಥವಾ ಹೋಸ್ಟ್ ಡಿ ಎನ್ ಎ ಅಂತ ಹೇಳ್ಬೋದು. ಇದು ಫಾರಿನ್ ಡಿ ಎನ್ ಎ, ನೀವು ಯಾವ್ದು ಇನ್ಸರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ರಿ ಅದು. ಸೊ ಇದು ಒರಿಜಿನಲ್ ಒನ್, ದಿಸ್ ವಿಚ್ ಯು ವಾಂಟೆಡ್ ಟು ಆ್ಯಡ್. ಈ ಎರಡನ್ನ ಆ್ಯಡ್ ಮಾಡಿ ನಿಮಗೆ ಬಂದಿರೋವಂಥ ನ್ಯೂ ಡಿ ಎನ್ ಎ, ಅದರಲ್ಲಿ ಕಾಂಬಿನೇಷನ್ ಇರುತ್ತೆ, ಅದನ್ನು ರೀಕಾಂಬಿನೆಂಟ್ ಡಿ ಎನ್ ಎ ಅಂತ ಇಲ್ಲಿ ಕೆಳಗಡೆ ಇರೋದನ್ನು ಕರಿತೀವಿ. ಓಕೆ, so this is how the recombinant DNA is formed by the help of an enzyme called as EcoR1. Now I'll tell you the same steps here. A restriction enzyme cut the strand a little away from the center of but palindromic sites. Okay, between the same two bases on the opposite side. ಇಲ್ಲಿ ಸೆಂಟ್ರಲ್ ಮತ್ತೆ ಎಕ್ಸಾಕ್ಟ್ಲಿ ಸೆಂಟ್ರಲ್ ಮಾಡೋದಿಲ್ಲ, ಪ್ಯಾಲಿಂಡ್ರೋಮಿಕ್ ಸೈಟ್ಸ್ ಕಡೆ ಕಟ್ ಮಾಡುತ್ತೆ. ದೆನ್ ದಿಸ್ ಲೀವ್ಸ್ ಸಿಂಗಲ್ ಸ್ಟ್ಯಾಂಡೆಡ್ ಓವರ್ ಹ್ಯಾಂಗಿಂಗ್ ಸ್ಟ್ರೆಚಸ್ ಅಟ್ ದ ಎಂಡ್. ಆಮೇಲೆ ಓವರ್ ಹ್ಯಾಂಗಿಂಗ್ ಸಿಂಗಲ್ ಸ್ಟ್ಯಾಂಡೆಡ್ ಸ್ಟ್ರೆಚಸ್ ಏನಿರುತ್ತೆ ಅದನ್ನು ನಾವು ಸ್ಟಿಕ್ಕಿ ಎಂಡ್ಸ್ ಅಂತ ಕರಿತೀವಿ. ಓಕೆ, ಸೊ ದೇ ಫಾರ್ಮ್ ಹೈಡ್ರೋಜನ್ ಬಾಂಡ್ ವಿತ್ ದೇರ್ ಕಾಂಪ್ಲಿಮೆಂಟರಿ ಕಟ್ ಕೌಂಟರ್ ಪಾರ್ಟ್ಸ್. ಇದೇನು ಮಾಡುತ್ತೆ, ಈ ಕಡೆ ಕಟ್ ಆಗಿರುವಂಥ ಸ್ಟಿಕ್ಕಿ ಎಂಡು, ಈ ಕಡೆ ಇರುವಂಥ ಸ್ಟಿಕ್ಕಿ ಎಂಡು ಎರಡು ಒಂದಕ್ಕೊಂದು ಹೈಡ್ರೋಜನ್ ಬಾಂಡ್ ಮುಖಾಂತರ ಜಾಯಿನ್ ಆಗಿಬಿಡುತ್ತೆ. ಓಕೆ, ಸೊ ದೆನ್ ದ ಸ್ಟಿಕಿನೆಸ್ ಫೆಸಿಲಿಟೇಟ್ಸ್ ಆ್ಯಕ್ಷನ್ ಆಫ್ ದ ಎನ್ಸೈಮ್ DNA ligase. ಇದು ಸ್ಟಿಕ್ಕಿ ಇರೋದ್ರಿಂದ ಏನಾಗುತ್ತೆ, ಜಾಯಿನ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಜಾಯಿನಿಂಗ್ ಮಾಡೋದು ಯಾವ ಎನ್ಸೈಮ್, DNA ligase ಎನ್ಸೈಮ್. ಇದು ಲೈಗೇಟ್ ಮಾಡುತ್ತೆ, ಜಾಯಿನ್ ಮಾಡುತ್ತೆ blunt endsನ, sticky endsನ. Okay, when cut by the same restriction enzyme, the resultant DNA fragments have the same kind of sticky ends and these are joined together by DNA ligases. ಓಕೆ, ಸೊ ಸೇಮ್ ರೆಸ್ಟ್ರಿಕ್ಷನ್ ಎನ್ಸೈಮ್ ಎರಡು ಕಡೆ ಕಟ್ ಮಾಡಿರ್ತಾರೆ, ತುಂಬ ಈಸಿಯಾಗಿ DNA ligase ಅದನ್ನು ಜಾಯಿನ್ ಮಾಡಿಬಿಡುತ್ತೆ. ಓಕೆ, ನಾವು ರೀಕಾಂಬಿನೆಂಟ್ DNA ಟೆಕ್ನಾಲಜಿನ ಇನ್ನೊಂದು ಸರಿ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ವೇಯಲ್ಲಿ ನಾನು ತೋರಿಸಿದ್ದೀನಿ. ಇಲ್ಲಿ ಹಿಯರ್ ಯು ಕ್ಯಾನ್ ಸಿ ದಿಸ್ ಇಸ್ ದ ಫಾರಿನ್ DNA, ಬ್ಲೂ ಕಲರ್ ಒನ್. ದಿಸ್ ಇಸ್ ದ ವೆಕ್ಟರ್ DNA ಆರ್ ಪ್ಲಾಸ್ಮಿಡ್ DNA. ನಾನು ವೆಕ್ಟರ್ ಅಂದ್ರೇನು, ಪ್ಲಾಸ್ಮಿಡ್ ಅಂದ್ರೇನು ಅಂತ ಹೇಳಿದೆ. ವೆಕ್ಟರ್ ಈಸ್ ಅನ್ ವೆಹಿಕಲ್ ಬೈ ವಿಚ್ ಯು ಆರ್ ಟ್ರಾನ್ಸ್ಫರಿಂಗ್ ದ DNA of your choice into the normal DNA. So here restriction enzyme is used for cutting both foreign DNA and vector DNA. ಇಲ್ಲಿ vector DNA ಅಂದರೆ ಪ್ಲಾಸ್ಮಿಡ್ ಇದನ್ನ ಕಟ್ ಮಾಡ್ತೀರಾ, ಇಲ್ಲಿ ಫಾರಿನ್ DNA ಕಟ್ ಮಾಡ್ತೀರಾ. ಇವಾಗ ನಿಮ್ದೇನು, ಈ ಫಾರಿನ್ DNA ನೀವು ಇದ್ರ ಒಳಗಡೆ ನೀವು ಆ್ಯಡ್ ಮಾಡಬೇಕು. ಸೊ ಲೈಗೇಸಸ್ ಜಾಯಿನ್ ಫಾರಿನ್ DNA ಟು ಪ್ಲಾಸ್ಮಿಡ್. ನಾವು ದಿಸ್ ಹೋಲ್ ಥಿಂಗ್ ಈಸ್ ಯೋರ್ ವೆಕ್ಟರ್ DNA. ಈ ಬ್ಲೂ ಕಲರ್ ಏನು ಮಧ್ಯದಲ್ಲಿ ಕಾಣಿಸ್ತಾ ಇದೆ ಅದು ಮಾತ್ರ ನಿಮಗೆ ಫಾರಿನ್ DNA ಪಾರ್ಟ್ ಇರುತ್ತೆ. ಸೊ ಕಟ್ ಮಾಡಿ ಎಲ್ಲಿ ನಿಮಗೆ ಬೇಕಾಗಿರುವಂಥ ಜೀನ್ ಇರುತ್ತೆ ಆ ಪಾರ್ಟನ್ನು ತೊಗೋತೀರಾ. ಇಲ್ಲಿ ಈ ಪಾರ್ಟನ್ನು ತೊಗೊಂಡು ಇಲ್ಲಿ ನೀವು ಈ ಪ್ಲಾಸ್ಮಿಡ್ ಅಥವಾ DNA ವೆಕ್ಟಾರ್ DNA ಅಥವಾ ಪ್ಲಾಸ್ಮಿಡ್ DNA ಒಳಗಡೆ ಇಲ್ಲಿ ಇನ್ಸರ್ಟ್ ಮಾಡ್ತೀರಾ.
ಸೊ ಈ ಬಂದಿರುವಂಥ ಡಿ ಎನ್ ಎನ ನಾವು ರೀಕಾಂಬಿನೆಂಟ್ ಡಿ ಎನ್ ಎ ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ಓಕೆ, and this particular recombinant DNA is inserted inside the cloning host. ಕ್ಲೋನ್ ಅಂತ ಹೇಳಿದ್ರೆ ಸಿಮಿಲರ್ ಕಾಪೀಸ್ ಪ್ರೊಡಕ್ಷನ್ ಮಾಡುತ್ತೆ. ಈ ಹೋಸ್ಟ್ ಈಕ್ವಲೈ ಆಗಿರುತ್ತೆ, ಇದ್ರ ಒಳಗಡೆ ಇದನ್ನು ಟ್ರಾನ್ಸ್ಫಾರ್ಮ್ ಮಾಡ್ತೀರಾ. ದಿಸ್ ಇಸ್ ಕಾಲ್ಡ್ ಆಸ್ ಟ್ರಾನ್ಸ್ಫಾರ್ಮೇಷನ್. ರಿಕಾಂಬಿನೆಂಟ್ ಡಿ ಎನ್ ಎನ ಈ ಸೆಲ್ ಒಳಗಡೆ ಕಳಿಸ್ತೀರಾ. ನಾವು ಸೆಲ್ ಯಾವಾಗ ಡಿವೈಡ್ ಆಗ್ತಿರುತ್ತೆ, ಆ ಡಿವೈಡ್ ಆಗ್ದಂಗೆ ನಿಮಗೆ ಅದರೊಳಗಡೆ ಇರುವಂಥ ಈ ರಿಕಾಂಬಿನೆಂಟ್ ಡಿ ಎನ್ ಎನೂ ಕೂಡ ಆ ಸೆಲ್ಲಿನ ಡಿ ಎನ್ ಎ ಜೊತೆಗೆ ನಿಮಗೆ ಡಿವೈಡ್ ಆಗ್ತಾ ಬರುತ್ತೆ. ಸೊ ದಿಸ್ ಇಸ್ ಹೌ ಯುಲ್ ಗೆಟ್. ಸೊ ತುಂಬ ನಂಬರ್ ಆಫ್ ಕಾಪೀಸ್ ನಿಮಗೆ ಇಲ್ಲಿ ಬೇಕಾಗಿರುವಂಥ ಡಿ ಎನ್ ಎ ತುಂಬ ಕಾಪೀಸಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಇಟ್ ಈಸ್ ಹ್ಯಾವಿಂಗ್ ಅ ಗುಡ್ ಕ್ವಾಲಿಟಿ ಜೀನ್ಸ್. ಸೊ ನೆಕ್ಸ್ಟ್ ಸಪರೇಷನ್ ಆ್ಯಂಡ್ ಐಸೋಲೇಷನ್ ಆಫ್ ದ ಡಿ ಎನ್ ಎ ಫ್ರಾಗ್ಮೆಂಟ್ಸ್. ಇಷ್ಟೆಲ್ಲ ನೀವು ಮಾಡಿದ್ದೀರಾ. ಇವಾಗ ನೀವು ಸೆಲ್ಲಿಂದ ಒಳಗಡೆ ಯು ಹ್ಯಾವ್ ಟು ರಿಮೂವ್ ದಟ್ ಡಿ ಎನ್ ಎ. ಬರೀ ಡಿ ಎನ್ ಎ ಮಾತ್ರ ನಿಮ್ಗೆ ಬರಬೇಕು. ಸೊ ಹೌ ಯುಲ್ ಡು, ಸಪ್ರೇಟ್ ಮಾಡಿ ಆ ಥರ ಐಸೋಲೇಟ್ ಮಾಡಿ ಡಿ ಎನ್ ಎ ಫ್ರಾಗ್ಮೆಂಟ್ಸನ್ನು ತೊಗೋತೀರಾ ಅಂತ. So DNA fragments are separated by a technique called gel electrophoresis. I have told you in your last classes also, gel electrophoresis ಮುಖಾಂತರ DNA fragments ಅನ್ನು separate ಮಾಡ್ತಾರೆ. ಸೊ ವಾಟ್ ಇಸ್ ಜೆಲ್ ಎಲೆಕ್ಟ್ರೋಫೋರಸಿಸ್ ಹಿಯರ್? ಸೊ ಜೆಲ್ ಕ್ರಿಯೇಟ್ ಮಾಡ್ತೀರಾ. ಓಕೆ, ಅಗರೋಸ್ ಜೆಲ್ ಅಂತ, ಅಗಾರ್ ಅಂತ. ಅದರೊಳಗಡೆ ಡಿ ಎನ್ ಎ ಫ್ರಾಗ್ಮೆಂಟ್ಸನ್ನು ಹಾಕ್ತೀರಾ. ಅಲ್ಲಿ ನಿಮಗೆ ಬೇಸ್ಡ್ ಆನ್ ದ ಸೈಜ್ ಆ್ಯಂಡ್ ದ ಡೆನ್ಸಿಟಿ ಆಫ್ ದ ಡಿ ಎನ್ ಎ ಏನಾಗುತ್ತೆ, ಥಿಕ್ ಇರೋದು ಒಂದು ಕಡೆ ಮತ್ತು ಸ್ಮಾಲ್ ಇರೋದು, ಓಕೆ, ಬಿಗ್ಗರ್ ಸೈಜ್ ಇರೋದು ಒಂದು ಕಡೆ, ಸ್ಮಾಲ್ ಸೈಜ್ ಇರೋದು ಒಂದು ಕಡೆ, ಫ್ರಾಗ್ಮೆಂಟ್ಸ್ ಈ ಥರ ಸಪ್ರೇಟ್ ಆಗುತ್ತೆ. ಬೇಸ್ಡ್ ಆನ್ ದರ್ ಸೈಜ್ ದ ಸಪ್ರೇಷನ್ ಆಫ್ ದ ಡಿ ಎನ್ ಎ ಫ್ರಾಗ್ಮೆಂಟ್ ಪೀಸ್ ಆಗಿರುತ್ತಲ್ಲಪ್ಪ, ಅದು ದೊಡ್ಡದಿರೋದು ಒಂದು ಕಡೆ, ಚಿಕ್ಕದಿರೋದು ಒಂದು ಕಡೆ ಸಪ್ರೇಟ್ ಆಗುತ್ತೆ. ಆ ಜೆಲ್ಲಲ್ಲಿ ಅಲ್ಲಿ ಕರೆಂಟ್ ಪಾಸ್ ಮಾಡ್ತೀರಾ. ಬೇಸ್ಡ್ ಆನ್ ದ್ಯಾಟ್ ಅವೈಲೇಬಲ್ ಚಾರ್ಜಸ್ ಸಪ್ರೇಷನ್ ಆಫ್ ದ ಡಿ ಎನ್ ಎ ಫ್ರಾಗ್ಮೆಂಟ್ಸ್ ಟೇಕ್ಸ್ ಪ್ಲೇಸ್ ಬೇಸ್ಡ್ ಆನ್ ದರ್ ಸೈಜ್. ಇದನ್ನು ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅಂತ ಕರಿತೀವಿ ನಾವು. ಸೊ ಇಲ್ಲಿ ಸಪ್ರೇಟ್ ಆಗಿರೋವಂಥ ಡಿ ಎನ್ ಎ ಫ್ರಾಗ್ಮೆಂಟ್ಸ್ ನಿಮ್ಗೆ ಈಸಿಯಾಗಿ ಕಾಣಬೇಕಾದಾಗ, ಸೊ ಟು ವಿಜುವಲೈಸ್ ದ ಡಿ ಎನ್ ಎ ಫ್ರಾಗ್ಮೆಂಟ್ಸ್ ಆಸ್ ಬ್ರೈಟ್ ಆರೆಂಜ್ ಕಲರ್ ಕಾಣಿಸ್ಬೇಕಂತ, ಆರೆಂಜ್ ಕಲರ್ ಬ್ಯಾಂಡ್ ಥರ ಕಾಣಿಸ್ಬೇಕು. ಅದಕ್ಕೋಸ್ಕರ ದೇ ಆರ್ ಸ್ಟೇನ್ಡ್ ವಿತ್ chemical called as ethidium bromide, which will give the color for that particular DNA fragment. Okay, so this is a highly carcinogenic ಆಗಿರುತ್ತೆ ethidium bromide, and then exposed to UV radiation. ಅದ್ರ ಜೊತೆಗೆ UV ರೇಸ್ಗೂ ಕೂಡ ಎಕ್ಸ್ಪೋಸ್ ಮಾಡ್ತೀರಾ. ಯಾಕಂದರೆ ಆ ಜೆಲ್ಲಲ್ಲಿ ನಮಗೆ ಎಲ್ಲಿ ಸಪ್ರೇಟ್ ಆಗುತ್ತೆ ಡಿ ಎನ್ ಎ ಫ್ರಾಗ್ಮೆಂಟ್ಸ್ ಅಂತ ಕಾಣಿಸ್ಬೇಕು. ನಾವು ದ ಡಿ ಎನ್ ಎ ಬ್ಯಾಂಡ್ಸ್ ಆರ್ ಕಟ್ ಫ್ರಮ್ ಅಗರೋಸ್ ಜೆಲ್. ಆಮೇಲೆ ಬಂದಿರೋವಂಥ ಡಿ ಎನ್ ಎ ಫ್ರಾಗ್ಮೆಂಟ್ಸ್ ಗೊತ್ತಾಗತ್ತಲ್ಲ, ಅಲ್ಲಿ ಮಾತ್ರ ನೀವು ಕಟ್ ಮಾಡ್ಕೋತೀರಾ. ಫುಲ್ ಅಗರೋಸ್ ಜೆಲ್ಲನ್ನು ಕಟ್ ಮಾಡೋದಿಲ್ಲ. ದೆನ್ ದಿಸ್ ಕಟ್ಟಿಂಗ್ ಆಫ್ ಅಗರೋಸ್ ಜೆಲ್ ಫ್ರಮ್ ದ ಹೋಲ್ ಜೆಲ್ ಪ್ಲೇಟ್ ಈಸ್ ಕಾಲ್ಡ್ ಆಸ್ ಇಲ್ಯೂಷನ್. ದೆನ್ these purified DNA are used to construct recombinant DNA by joining them with cloning vectors. ಇವಾಗ ಇಲ್ಲಿಂದ ಮತ್ತೆ ನೀವು ಬರೀ ಡಿ ಎನ್ ಎನ ರಿಮೂವ್ ಮಾಡ್ಕೊಂಡು ತೊಗೋತೀರಾ. ಅದನ್ನು ರೀಕಾಂಬಿನೆಂಟ್ ಡಿ ಎನ್ ಎ ಟೆಕ್ನಾಲಜಿ ಮಾಡೋದಕ್ಕೆ ಯೂಸ್ ಮಾಡ್ತೀರಾ. ಯಾವ ಥರ ಅಂತ ಹೇಳಿದ್ರೆ, ಇದನ್ನು ಕ್ಲೋನಿಂಗ್ ವೆಕ್ಟರ್ಸ್ ಜೊತೆ ನೀವು ಆ್ಯಡಪ್ ಮಾಡಿ ಆರ್ ಡಿ ಎನ್ ಎನ ಪ್ರೊಡಕ್ಷನ್ ಮಾಡ್ತೀರಾ. Okay, here you can see a typical agarose gel showing migration of DNA fragments. So ಯಾವ ಥರ ಫ್ರಾಗ್ಮೆಂಟ್ಸು ಸೈಜ್ ಬೇಸ್ಡ್ ಆನ್ ದರ್ ಸೈಜ್ ಯಾವ ಥರ ಮೂವ್ ಆಗುತ್ತೆ ಅಂತ ನೋಡ್ಬೋದು ನೀವು. ಆರೆಂಜ್ ರೆಡ್ ಆಗಿ ಕಾಣಿಸ್ತಿರುತ್ತೆ. ದಿಸ್ ಈಸ್ ದ ಜೆಲ್ ಪ್ಲೇಟ್. ಓಕೆ, ಸೊ ದೀಸ್ ಆರ್ ದ ಲೇನ್ಸ್. ಇಲ್ಲಿ ಕೂಮ್ ಫಿಕ್ಸ್ ಮಾಡಿ ಖಾಲಿ ಜಾಗ ಕ್ರಿಯೇಟ್ ಮಾಡ್ಕೋತೀರಾ, ವೆಲ್ಸ್ ಅಂತ ಹೇಳ್ತೀವಿ ಇದನ್ನು. ಇಲ್ಲಿ ನಿಮ್ಮ ಸ್ಯಾಂಪಲನ್ನು ಹಾಕ್ತೀರಾ, ಡಿ ಎನ್ ಎ ಸ್ಯಾಂಪಲ್ಸ್ ಫ್ರಾಗ್ಮೆಂಟ್ಸ್ ಇರೋದು. ದೆನ್ ಕರೆಂಟ್ ರನ್ ಮಾಡ್ತೀರಾ. ಯು ಆರ್ ಅಲೋವಿಂಗ್ ದ ಕರೆಂಟ್ ಟು ಪಾಸ್. ಆವಾಗ ಸೊ ಲಾರ್ಜೆಸ್ಟ್ ಬ್ಯಾಂಡ್ಸ್ ಇಲ್ಲಿ ಮೇಲ್ಗಡೆ ಬರುತ್ತೆ, ಸ್ಮಾಲೆಸ್ಟ್ ಬ್ಯಾಂಡ್ ಈ ಕಡೆ ಇರುತ್ತೆ, ಚಿಕ್ಕದಾಗಿರೋವಂಥದ್ದು. ದಿಸ್ ಇಸ್ ಅಗರೋಸ್ ಜೆಲ್ ಎಲೆಕ್ಟ್ರೋಫೋರೆಸಿಸ್. ಲೇನ್ 1 ನಿಮಗೆ ಸೊ ಮೈಗ್ರೇಷನ್ ಆಫ್ ಅನ್ಡೈಜೆಸ್ಟೆಡ್ ಡಿ ಎನ್ ಎ ಫ್ರಾಗ್ಮೆಂಟ್ ಅಂತ ಹೇಳಿದ್ರೆ, ಇಲ್ಲಿ ಫ್ರಾಗ್ಮೆಂಟ್ ಸೇಮ್ ಏನಿರುತ್ತೆ ಅದೇ ಫ್ರಾಗ್ಮೆಂಟ್ ಇರುತ್ತೆ, ಸೈಜ್ ಸೇಮ್ ಇರುತ್ತೆ. ಲೇನ್ 2 to 4 ಮೈಗ್ರೇಷನ್ ಆಫ್ ಡೈಜೆಸ್ಟೆಡ್ ಡಿ ಎನ್ ಎ ಫ್ರಾಗ್ಮೆಂಟ್ಸ್. ಅಂದರೆ ಇಲ್ಲಿ ಸಿಮಿಲರ್ ಇದು ನಿಮಗೆ ಬೇಕಾಗಿರುವಂಥ ಅನ್ಡೈಜೆಸ್ಟೆಡ್ ಏನು ಬೇಕಾಗಿರುವಂಥ ಡಿ ಎನ್ ಎ ಫ್ರಾಗ್ಮೆಂಟ್ ಇಲ್ಲಿ ಇಟ್ಕೊಂಡಿರ್ತೀರ ನೀವು. ಸೊ ಇಲ್ಲಿ ಏನು ಫ್ರಾಗ್ಮೆಂಟ್ಸ್ ಬಂದೈತೆ ಅದರಲ್ಲಿ ಇದಕ್ಕೆ ಯಾವುದು ಮ್ಯಾಚ್ ಆಗ್ತೈತೆ ಅಂತ. ಇಲ್ಲಿ ದಿಸ್ ಇಸ್ ಡೈಜೆಸ್ಟೆಡ್ ಆ್ಯಂಡ್ ದಿಸ್ ಇಸ್ ಅನ್ಡೈಜೆಸ್ಟೆಡ್ ಅಂತ. ದಿಸ್ ಇಸ್ ವಿಚ್ ಯು ವಾಂಟೆಡ್. ದೀಸ್ ಆರ್ ಇದಕ್ಕೆ ಸಿಮಿಲರ್ ಆಗಿರತ್ತಾ ಆಯ್ತಾ ಅಂತ ಹುಡುಕೋದಕ್ಕೆ ಈ ಲೆನ್ಸ್ ನೀವು ಮಾಡಿರೋದು. ಓಕೆ, ಸೊ ದಿಸ್ ಇಸ್ ಅಬೌಟ್ ಯುವರ್ gel plate. A typical agarose gel, it is showing migration of DNA fragments here. Okay, so this is about your class today. I'll just tell you what we have studied. We have started with tools of recombinant DNA technology. In that I told you what is restriction enzyme. This is also called as molecular scissors. Then definition of restriction enzyme.
So these are the enzymes which cut the DNA at specific sites. Okay, ಸೊ ಇದು 1963 ಫಸ್ಟ್ ಟೈಮ್ ಕಂಡುಹಿಡಿತಾರೆ ಫ್ರಮ್ ದ ಈಕೋಲೈ ಬ್ಯಾಕ್ಟೀರಿಯಾ. ಅದರಲ್ಲಿ 2 ಎಂಜೈಮ್ಸು, ಒಂದು ಮಿಥೈಲನ್ನು ಆ್ಯಡ್ ಮಾಡುತ್ತೆ, ಮಿಥೈಲ್ ಗ್ರೂಪನ್ನು, ಇನ್ನೊಂದು ರೆಸ್ಟ್ರಿಕ್ಷನ್ ಎಂಜೈಮ್ ಆಗಿರುತ್ತೆ. ಲೈಕ್ ದಸ್ 900 ರೆಸ್ಟ್ರಿಕ್ಷನ್ ಎಂಜೈಮ್ಸನ್ನು 230 ಸ್ಟ್ರೇನ್ಸ್ ಆಫ್ ಬ್ಯಾಕ್ಟೀರಿಯಾದಿಂದ ರಿಮೂವ್ ಮಾಡಿದ್ದಾರೆ, ಐಸೋಲೇಟ್ ಮಾಡಿದ್ದಾರೆ. ಸೊ ನೇಮಿಂಗ್ ಮಾಡೋದು, ಫಸ್ಟು ನೇಮ್ ಈ ಕ್ಯಾಪಿಟಲಲ್ಲಿರೋದು ಜೀನಸ್ ನೇಮ್ ಇನ್ಕ್ಲೂಡ್ ಮಾಡುತ್ತೆ. ಅದಾದಮೇಲೆ ನೆಕ್ಸ್ಟ್ ಇರುವಂಥ 2 ಸ್ಮಾಲ್ ಲೆಟರ್ ಸ್ಪೀಶೀಸ್ ನೇಮನ್ನು ಇನ್ಕ್ಲೂಡ್ ಮಾಡುತ್ತೆ. ಆಮೇಲೆ ಆರ್, ಓಕೆ, ದಿಸ್ ಇಸ್ ದ ಸ್ಟ್ರೇನ್ RY ಸ್ಟ್ರೇನ್ ಇಂಡಿಕೇಟ್ ಮಾಡುತ್ತೆ. ರೋಮನ್ ನಂಬರ್ 1 ಇರೋದು. ಸೊ ದ ಆರ್ಡರ್ ಇನ್ ವಿಚ್ ದ ಎಂಜೈಮ್ ವೇರ್ ಐಸೋಲೇಟೆಡ್ ಫ್ರಮ್ ದ ಸ್ಟ್ರೇನ್ ಆಫ್ ದ ಬ್ಯಾಕ್ಟೀರಿಯಾ. ಆ ಬ್ಯಾಕ್ಟೀರಿಯಾದಿಂದ ಫಸ್ಟ್ ಟೈಮ್ ತೆಗೆದಿರೋದ, ಸೆಕೆಂಡ್ ಟೈಮ್ ತೆಗೆದಿರೋದಂತ ಆರ್ಡ್ರನ್ನ ಹೇಳುತ್ತೆ. ದೆನ್ ಟೈಪ್ಸ್, 2 ಟೈಪ್, ಎಕ್ಸೋನ್ಯೂಕ್ಲಿಯಸಸ್, ಎಂಡೋನ್ಯೂಕ್ಲಿಯಸಸ್. ಎಕ್ಸೋನ್ಯೂಕ್ಲಿಯಸಸ್ ಅಂದರೆ ನ್ಯೂಕ್ಲಿಯೋಟೈಡ್ಸನ್ನ ಎಂಡ್ಸಿಂದ ಕಟ್ ಮಾಡ್ಕೊಬರುತ್ತೆ. ಎಂಡೋನ್ಯೂಕ್ಲಿಯಸ್ ಅಂತ ಹೇಳಿದ್ರೆ ಮಧ್ಯದಲ್ಲಿ, ಎಂಡ್ಸ್ ಬಿಟ್ಟು ಮಧ್ಯದಲ್ಲಿ ಯಾವುದೇ ಒಂದು ಜಾಗದಲ್ಲಿ ಕಟ್ ಮಾಡುತ್ತೆ. ಎಲ್ಲಿ ಬೇಕಲ್ಲಿ ಮಾಡೋದಿಲ್ಲ. ಸ್ಪೆಸಿಫಿಕ್ ರೆಕಗ್ನಿಷನ್ ಸೀಕ್ವೆನ್ಸ್ ಅಂತ ಇರುತ್ತೆ, ಅಲ್ಲಿ ಮಾತ್ರ ಮಾಡುತ್ತೆ. ಅದನ್ನು ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಹಂಗಂತ ಹೇಳಿದ್ರೆ 5' to 3' ಓದಿದ್ರೂ ಸೇಮ್ ಇರುತ್ತೆ, ಇಲ್ಲಿ ಹೀಗೆ ಓದಿದ್ರೂ ಸೇಮ್ ಇರುತ್ತೆ. ಇಫ್ ಯು ರೀಡ್ ಫ್ರಮ್ ಹಿಯರ್ ಇಟ್ ಇಸ್ ಸೇಮ್, ಇನ್ ದಿಸ್ ಡೈರೆಕ್ಷನ್ ಆಲ್ಸೋ ಇಟ್ ಇಸ್ ಸೇಮ್. there is another example, HIND3 ಅನ್ನೋದು. ಸೊ ದಿಸ್ ಈಸ್ ದ ಎಂಜೈಮ್, ದಿಸ್ ಇಸ್ ಅನದರ್ ಎಂಜೈಮ್, ಈಕೋ R1 ಥರ HIND3. ದಿಸ್ ಕಟ್ಸ್ ದ DNA ಮಾಲಿಕ್ಯೂಲ್ ಬೈ ರೆಕಗ್ನೈಸಿಂಗ್ ಅ ಸ್ಪೆಸಿಫಿಕ್ ಸೀಕ್ವೆನ್ಸ್ ಆಫ್ 6 ಬೇಸ್ ಪೇರ್ಸ್. ಎಲ್ಲನೂ 6 ಬೇಸ್ ಪೇರ್ಸೇ ಕಂಡುಹಿಡಿಯುತ್ತೆ. ಓಕೆ, ಆ್ಯಂಡ್ ದಟ್ ಸೈಟ್ ಇಸ್ ಕಾಲ್ಡ್ ಆಸ್ ರೆಕಗ್ನಿಷನ್ ಸೈಟ್ ಅಥವಾ ಪ್ಯಾಲಿಂಡ್ರೋಮಿಕ್ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಅಂತಲೂ ಕೂಡ ಕರಿತೀವಿ. ಸೊ ಐ ಸೆಡ್ ಯು, ಇಲ್ಲಿ AGCTT 1 2 3 4 5, ಇಲ್ಲಿ ಇನ್ನೊಂದು TTCGA, AA ಈ ಕಡೆ ಎ ಈ ಕಡೆ ಎ ಇರುತ್ತೆ. ಈ ಥರ 6 ಬೇಸ್ ಪೇರ್ಸನ್ನು ಕಂಡುಹಿಡಿಯುತ್ತೆ. ಓಕೆ, HIND3 ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ದಿಸ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಆ್ಯನ್ ಹ್ಯೂಮನ್ ಇನ್ಫ್ಲೂಯೆನ್ಸಾ ವೈರಸ್ಸಿಂದ ಈ ಒಂದು HIND3 ಎಂಜೈಮನ್ನ ಎಕ್ಸ್ಟ್ರಾಕ್ಟ್ ಮಾಡಿರೋದು, ಐಸೋಲೇಟ್ ಮಾಡಿರೋದು. ಅದಕ್ಕೋಸ್ಕರ ಇದನ್ನು HIND3. ಹೀಮೋಫೈಲಸ್ ಅಂತ ಜೀನಸ್ ನೇಮನ್ನು ಹೇಳುತ್ತೆ. ಸ್ಮಾಲ್ n ಬಂದು ಇನ್ಫ್ಲೂಯೆನ್ಸೆ ಅಂತ ಸ್ಪೀಶೀಸ್ ನೇಮನ್ನು ಹೇಳುತ್ತೆ. ಓಕೆ, ಸೊ ಕ್ಯಾಪಿಟಲ್ ಡಿ ಬಂದು ಸ್ಟ್ರೇನನ್ನು ಹೇಳುತ್ತೆ. ಸೊ ರೋಮನ್ ನಂಬರ್ 2 ಬಂದು 2ನೇ ಈ ಎಂಜೈಮು, ಇದು ನಿಮಗೆ ಹಿಮೋಫೈಲಸ್ ಇನ್ಫ್ಲೂಯೆನ್ಸೆ ವೈರಸ್ಸಿಂದ ರಿಮೂವ್ ಮಾಡಿರೋದಂತ ಅದರ ಆರ್ಡರ್ನ ಹೇಳುತ್ತೆ. ಓಕೆ, ನಾವು ಸ್ಟೆಪ್ಸ್ ಫಾರ್ ದ ಫಾರ್ಮೇಷನ್ ಆಫ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿನ ಇಲ್ಲಿ ನೀವು ನೋಡ್ಬೋದು. ಮತ್ತು ಅದನ್ನೇ ಸೇಮ್ ಇಲ್ಲಿ ಹೇಳಿದ್ದೀನಿ. ಜಾಯ್ನಿಂಗ್ ಮಾಡೋದು DNA ಲೈಗೇಸ್ ಅಂತ, ಕಟ್ ಮಾಡೋದು ರೆಸ್ಟ್ರಿಕ್ಷನ್ ಎಂಜೈಮ್ಸ್ ಅಂತ. ಸೊ ದಿಸ್ ಆರ್ ಮಾಲಿಕ್ಯುಲರ್, ಓಕೆ, ಗಮ್ಸ್ ಅಂತ ಹೇಳ್ಬೋದು, ಅಥವಾ ಮಾಲಿಕ್ಯುಲರ್ ಗಮ್ ಅಂತ, ಆರ್ ಲೈಗೇಟ್ ಮಾಡೋವಂಥದ್ದು, ಮಾಲಿಕ್ಯುಲರ್ ಸೀಸರ್ಸ್ ಕಟ್ ಮಾಡೋವಂಥದ್ದು. ಆ್ಯಂಡ್ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಆಫ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿನ ನೀವು ಇಲ್ಲಿ ನೋಡ್ಬೋದು. ಸಪ್ರೇಟ್ ಯಾವ ಥರ ಮಾಡ್ತೀರಾ ಅಂದರೆ, ಜೆಲ್ ಎಲೆಕ್ಟ್ರೋಫೋರೆಸಿಸ್ ಮುಖಾಂತರ ಈ ಏನು ಬಂದಿರುತ್ತೆ ಆ ಒಂದು ರಿಕಾಂಬಿನೆಂಟ್ DNA ಮಾಲಿಕ್ಯೂಲ್ಸನ್ನ ಸಪ್ರೇಟ್ ಮಾಡ್ತೀರಾ. ಓಕೆ, ಫೈನಲಿ ನಿಮಗೆ ಈ ಥರ ಪ್ಲೇಟಲ್ಲಿ ಫ್ರ್ಯಾಗ್ಮೆಂಟ್ ಸಪ್ರೇಟ್ ಆಗಿರೋದು ಈ ಥರ ಬರುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ formation of recombinant DNA technology and tool. First tool you have studied in this class, and that tool is restriction endonuclease enzyme or restriction enzyme or endonuclease enzyme. ಏನು ಬೇಕಾದರೂ ನೀವು ಕರಿಬೋದು ಅದನ್ನು. ಓಕೆ, so this is about today's class. So thank you students for watching.